ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ನಮ್ಮ ಸಿಂಗಲ್ಸ್ ಹುಡುಗರಿಗೆ ನಮಸ್ತೆ ಗುರುವೇ. ನಿಮಗೆ ಇನ್ನೂ ಕೂಡ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಿಲ್ಲ ಅಂತ ನನಗೆ ವಿಷಯ ಗೊತ್ತಾಗಿದೆ. ಸೊ ಇವಾಗ ಒಳ್ಳೆಯ ಸಿಂಪಲ್ ಆಗಿರ್ತಕ್ಕಂಥ ಒಳ್ಳೆಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲ್ಲ ರೀತಿಯಲ್ಲೂ ಥಿಂಕಿಂಗ್ ಮಾಡಿ ಫ್ಯೂಚರಲ್ಲಿ ಈ ಥರನೇ ಹಸ್ಬೆಂಡ್ ಬೇಕಾಗಿದ್ದಾರೆ ಅಂತ ಪ್ಲ್ಯಾನಿಂಗಲ್ಲಿ ಇರ್ತಕ್ಕಂಥ ಹುಡುಗಿ ಈಕೆಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಈಕೆ ಹೆಸರು ಬಂದು ಆಶಾ ಎಮ್ ಅಂತ. ವಯಸ್ಸು 27 ವರ್ಷ. ಊರು ಬಂದುಬಿಟ್ಟು ಕಲಬುರಗಿ ಊರಿನಲ್ಲಿ ವಾಸವಾಗಿರೋದು. ಸೊ ತೊಗರಿಯ ಒಂದು ನಾಡಂತ ಫೇಮಸ್ ಆಗಿರುವ, ಜಾಸ್ತಿ ಬಿಸಿಲು ಹೊಂದಿರುವ ಈ ಒಂದು ಊರಿನಲ್ಲಿ ಈಕೆ ವಾಸವಾಗಿರೋದು. ಎತ್ತರ 5.6 ಅಡಿ, ಗೋಧಿ ಬಣ್ಣದ ಮೈಕಟ್ಟು, ಶಿಕ್ಷಣ ಬಂದುಬಿಟ್ಟು ಡಿಪ್ಲೊಮೊ ಕಂಪ್ಲೀಟ್ ಮಾಡಿರೋದು. ಸ್ಟಡೀಸಲ್ಲಿ ಹೈಜೆನಿಕ್ ಆಗಿರ್ತಕ್ಕಂಥ ಸ್ಟಡೀಸ್ ಮಾಡೋದು ಈಕೆಗೆ ತುಂಬ ಇಷ್ಟ. ಓದೋದು, ಆ ಓದಿಗೆ ಸಂಬಂಧಿಸಿದಂತೆ ವರ್ಕ್ ಮಾಡೋದು ಅಂದರೆ ಪಂಚಪ್ರಾಣ ಈಕೆಗೆ. ಕೆಲಸ ಗೋದಾಮಿನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಹವ್ಯಾಸಗಳು ವಾಕಿಂಗ್ ಮಾಡ್ತಾರೆ, ಮ್ಯೂಸಿಕ್ ಕೇಳ್ತಾರೆ, ಅವಾಗವಾಗ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೋಗ್ತಾರೆ, ಮತ್ತು ರಂಗೋಲಿ ಅಂತ ಹಾಕೋದು ಪಂಚಪ್ರಾಣ ಅಂತ ಹೇಳಿರ್ತಕ್ಕಂಥದ್ದು ಆಶಾ ಅವರು. ಸೊ ಆಶಾ ಅವರಿಗೆ ಬೇಕಾಗಿರ್ತಕ್ಕಂತಹ ಹುಡುಗ ಹೆಂಗಿರಬೇಕು ಅನ್ನೋಕ್ಕೂ ಮುನ್ನ ಇವರ ಫ್ಯಾಮ್ಲಿ ಹೆಂಗಿದೆ, ಫ್ಯಾಮ್ಲಿಯಲ್ಲಿ ಅಪ್ಪನವರು ವ್ಯವಹಾರ ಮಾಡ್ತಾರೆ, ಹೊರಗಿನ ಒಂದು ಅಂದರೆ ಇವಾಗ ದನದ ವ್ಯಾಪಾರ ಅಂತ ಕರಿತೀವಲ್ಲ ಆ ರೀತಿ ವ್ಯವಹಾರ. ತಾಯಿಯವರು ಗೃಹಿಣಿ. ಒಬ್ಬ ಅಣ್ಣ ಇದ್ದಾನೆ, ಬೆಂಗಳೂರಿನ ಒಂದು ಟೊಯೋಟಾ ಕಂಪನಿಯಲ್ಲಿ ಪ್ರಸ್ತುತ ವಾಸವಾಗಿರ್ತಕ್ಕಂಥ ಹುಡುಗ ಆಗಿದ್ದು, ಒಳ್ಳೆಯ ಒಂದು ಫ್ಯಾಮ್ಲಿಯಿಂದ ಬಂದಿರೋದು ಈ ಒಂದು ಆಶಾ ಅವರು. ಸೊ ಈಕೆ ಕ್ಯಾಟಗರಿಗೆ ಮತ್ತು ಈಕೆಯ ಒಂದು ಸರ್ಪ್ರೈಸಿಂಗ್ ಆಗಿರ್ತಕ್ಕಂಥ ಲೈಫ್ಗೆ ಲೀಡ್ ಮಾಡೋದಕ್ಕೆ ಒಬ್ಬ ಸುಂದರ ಯುವಕನ ಅವಶ್ಯಕತೆ ಇದೆ. ಆತ ನೀವು ಕೂಡ ಆಗಿರ್ಬೋದು. ಕಂಡೀಷನ್ಸ್ ಅಂತಂದರೆ ನಾರ್ಮಲಾಗಿ ಕಂಡೀಷನ್ ಅಷ್ಟೇ, ಅದು ಬಿಟ್ಟರೆ ಹೆಚ್ಚಿನ ಒಂದು ಕ್ವಾಲಿಟಿಯಲ್ಲಿ ಹೇಳಿಲ್ಲ. ಅವರು ಹೇಳಿರೋದೇನೆಂದರೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಲವ್ವಿಂಗ್ ಆ್ಯಂಡ್ ಈಸ್ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ, ನಾನಿವಾಗ ಏನಾದರೂ ಪ್ರಾಬ್ಲಮಲ್ಲಿ ಕುಳಿತುಕೊಂಡಾಗ ಅದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ನನಗೆ ಈ ರೀತಿ ಆಗಿದೆ ಅಂತಂದ್ಬಿಟ್ಟು. ನಾನು ಇರ್ತಕ್ಕಂಥ ಸಿಚುವೇಶನ್, ನಾನು ಅನುಭವಿಸ್ತಕ್ಕಿರ್ತಕ್ಕಂತಹ ಆ ಒಂದು ಫೀಲಿಂಗ್ಗಳನ್ನು ಅರ್ಥ ಮಾಡಿಕೊಂಡು, ಸೊ ಹೀಗಾಗಿದೆ ಏನು, ಬಾ ನಾನಿದ್ದೀನಿ ಅಂತ ಈ ರೀತಿಯ ಅದೊಂದು ಕಷ್ಟ, ಆ ಒಂದು ಸಿಚುವೇಶನ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಫೀಲಿಂಗ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗುವಂತಹ ಒಬ್ಬ ಹುಡುಗ ಆಗಿರಬೇಕಂತೆ. ಆ್ಯಂಡ್ ಒಳ್ಳೆಯ ಒಂದು ಲವ್ವಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಪ್ರಸ್ತುತ ಅದನ್ನು ಅರ್ಥ ಮಾಡ್ಕೊಂಡು ಹೋದರೆ ನೀವು ಈಕೆಗೆ ಅರ್ಧದಷ್ಟು ಅರ್ಥ ಮಾಡಿಕೊಳ್ಳುವಂತಹ, ಇಷ್ಟ ಆಗುವಂತಹ ಹುಡುಗ ಆಗ್ತೀರಾ. ನಿಮ್ಮ ವಯಸ್ಸು 31ರ ಒಳಗಡೆ ಇದ್ದರೆ ನನಗೆ ಒಪ್ಪಿಗೆ ಇದ್ದೇ ರೀ ಗುರುಗಳೇ. ಬಟ್ ಏನಂತಂದರೆ ನೀವು ಫೀಲ್ ಮಾಡಬೇಕು ಆ ಒಂದು ಲೈಫ್ನ. ಸೊ ನನ್ನ ಒಂದು ಲೈಫ್ನಲ್ಲಿ ಇಷ್ಟಿರೋ ರೀತಿಯಲ್ಲಿ ಕಷ್ಟ ಬಂದಿತ್ತು, ಇವಾಗ ಒಳ್ಳೆಯ ರೀತಿಯಲ್ಲಿ ಇರಬೇಕು. ಯಾವ ರೀತಿಯಲ್ಲಿ ಅಂದರೆ ಒಂದು ಕ್ಷಣ, ಒಂದು ದಿನ ಕೂಡ ಲೈಫ್ನ ಹಾಳು ಮಾಡ್ಕೊಳ್ಳಾರ್ದೆ ಎಂಜಾಯ್ ಲೈಫ್ನಲ್ಲಿ ಇರಬೇಕು, ಹೆಲ್ತಿ ಲೈಫ್ನಲ್ಲಿ ಇರಬೇಕು ಅಂತ ತಲೆಯಲ್ಲಿ ಯೋಚನೆ ಇರಬೇಕು. ಎಲ್ಲ ಬೇಸಿಕ್ ಕೆಲಸ ಗೊತ್ತಿರಬೇಕು ನಿಮಗೂ ಕೂಡ ಅಂತ ಹೇಳಿದ್ದಾರೆ. ಬೇಸಿಕ್ ಕೆಲಸ ಅಂತಂದರೆ ಪ್ರಸ್ತುತ ಮನೆಯ ಒಂದು ಕೆಲಸ ಪ್ಲಸ್ ಮನೆತನದ ಒಂದು ಕೆಲಸ, ಹೊರಗಡೆ ನೀವು ಮಾಡ್ತಕ್ಕಂಥ ಕಂಪನಿ ವರ್ಕ್ ಕೂಡ ನಿಮಗೆ ಐಡಿಯಾ ಇರಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು ಆ್ಯಂಡ್ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಮನೆಯ ಎಲ್ಲ ರೆಸ್ಪಾನ್ಸಿಬಿಲಿಟಿ ನೀವೇ ತೆಗೆದುಕೊಂಡಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಪ್ರಸ್ತುತ ಚೆಂದವಾಗಿರಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆಸೆ ಇರುತ್ತೆ. ನನಗೂ ಕೂಡ ಅದೇ ರೀತಿಯಲ್ಲಿ ಆಸೆ ಇದೆ. ಹುಡುಗ ಚೆಂದವಾಗಿರಬೇಕು, ನೋಡೋದಕ್ಕೆ ಗೋಧಿ ಬಣ್ಣದ ಮೈಕಟ್ಟು ಹೊಂದಿದರೆ ಪರವಾಗಿಲ್ಲ. ಆತನ ಬಯೋಡಾಟಾವನ್ನು ನನಗೆ ಕಳಿಸಿಕೊಡಿ ಸರ್, ನಾನು ನನ್ನ ಹೆಚ್ಚಿನ ಮಾಹಿತಿ ಆತನಿಗೆ ತಿಳಿಸ್ತೇನೆ. ಆ್ಯಂಡ್ ನನ್ನನ್ನು ಮದುವೆ ಆಗುವಂಥ ಹುಡುಗ ಪಾರ್ಟ್ನರ್ ನನಗೆ ಕಂಫರ್ಟಬಲ್ ಅನ್ನಿಸ್ಬೇಕು, ಕೇರ್ ಅಂತ ಅನ್ನಿಸ್ಬೇಕು, ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಹುಡುಗ ಅನ್ನಿಸ್ಬೇಕು. ಇವು 3 ಪಾಯಿಂಟ್ಗಳೊಂದಿಗೆ ನಾನು ಆತನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಕೆಯನ್ನು ಮದುವೆ ಆಗುವಂತಹ ಹುಡುಗ ಆ 3 ರೀತಿಯಲ್ಲಿ ಸೆಲೆಕ್ಟ್ ಏನಂದರೆ ಕೇರಿಂಗ್ ಮತ್ತು ಕರೇಜಿಂಗ್, ಲವ್ ವಿತ್ ರೊಮ್ಯಾನ್ಸ್, ಇವು 3 ಮೇನ್ ಪಾಯಿಂಟ್ ಇರುತ್ತೆ. ಇವು 3 ಇದ್ದರೆ ಲೈಫ್ ಚೆನ್ನಾಗಿರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಮೇನ್ ಫೋಕಸ್ ಆಗಿ ತೆಗೆದುಕೊಂಡು ನಿಮ್ಮ ಜೊತೆಯವರು ಒಂದು 2-3 ದಿನ ಅಥವಾ ಒಂದು ವೀಕ್ ಆದರೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಚಾಟಿಂಗು, ಕಾಲ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಆನಂತರ ಅವರ ಒಂದು ಡಿಸಿಷನ್ನ ಮೇಲ್ಗಡೆ ನಿಮ್ಮನ್ನು ಅರಿತುಕೊಂಡು ಅವರ
ಅಭಿಪ್ರಾಯವನ್ನು ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಆಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ 1,00,000 ವರದಕ್ಷಿಣೆ ಕೊಡ್ತಕ್ಕಂಥದ್ದು ಆಫರ್ ಇದೆ. ಅದರಲ್ಲಿ ಪ್ರಸ್ತುತ ಎರಡನೇ ಆಫರ್ ಅಂತಂದರೆ ಒಂದು ಬೈಕು, ಏನಾದರೂ ಹುಡುಗ ಜಾಸ್ತಿ ಇಷ್ಟ ಆದರೆ ಒಂದು ಬೈಕ್ ಕೂಡ ಕೊಡಿಸ್ತಾನೆ. ಬಟ್ ನಮ್ಮದು ಒಂದು ಮನೆ ಇದೆ, ಆ ಒಂದು ಮನೆಯ ರೆಸ್ಪಾನ್ಸಿಬಿಲಿಟಿ ನೀವೇ ತೆಗೆದುಕೊಳ್ಬೇಕು. ನನ್ನ ಅಣ್ಣ ಬೈ ಚಾನ್ಸ್ ಏನಾದರೂ ಅವನ ಒಂದು ಹೆಂಡತಿಯ ಮಾತು ಕೇಳಿಕೊಂಡು ಮನೆಯಿಂದ ದೂರ ಆದರೆ ನನ್ನ ಮನೆಯ ರೆಸ್ಪಾನ್ಸಿಬಿಲಿಟಿ. ಸೊ ನೀವು ತೆಗೆದುಕೊಳ್ತೀರಾ ಅಂದರೆ ಈ ಒಂದು ಕಾರು ಸಹ ನಿಮಗೆ ವರದಕ್ಷಿಣೆಯಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಳ್ಳೆಯ ಇಂಜಿನ್ ಮತ್ತು ಮೈಲೇಜಿಂಗ್ ಕೊಡ್ತಕ್ಕಂತಹ ವೈಟ್ ಕಲರ್ ಕಾರು ಇವರು ಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಡಿಸೈನ್, ಪವರ್ಫುಲ್ ಇಂಜಿನ್, ಸ್ಮೂತ್ ಲಕ್ಸುರಿ ಡ್ರೈವಿಂಗ್ ಕಾರ್. ಲಿಟ್ರಲಿ ಕೊಡ್ತಕ್ಕಂಥ ಉದ್ದೇಶ ಏನಕ್ಕೆ ಅಂದರೆ ತಿಳ್ಕೊಳ್ಳಿ. ಬಟ್ 1,00,000 ದುಡ್ಡು ಮತ್ತು ಒಂದು ಬೈಕು ಕೊಡ್ತಾರೆ. ಆ್ಯಂಡ್ ಕಾರ್ ಕೊಡಬೇಕು ಅಂದರೆ ಅವರಣ್ಣ ಬೈ ಚಾನ್ಸ್ ಏನಾದರೂ ಅವರ ಮನೆ ಬಿಟ್ಟು ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿದ್ದರೆ ಅವಾಗ ಇವರ ತಂದೆ ತಾಯಿಯ ರೆಸ್ಪಾನ್ಸಿಬಿಲಿಟಿ ಮಗಳಾಗಿರ್ತಕ್ಕಂಥ ಆಶೆಯವರು ನೋಡ್ಕೊಳ್ಬೇಕು. ಅಂಥ ಸಂದರ್ಭ ಬಂದರೆ ನೀವು ನನ್ನ ಜೊತೆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಇರಬೇಕು, ಅಂದರೆ ಮಾತ್ರ ಈ ಒಂದು ಗಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹ್ಞೂ ಅಂತ ಅನ್ನಲೇಬೇಕಾಗಿರುತ್ತೆ. ಯಾಕಂದರೆ ಪ್ರಸ್ತುತ ಇಲ್ಲ ಅಂತ ಅಂದರೆ ಆಕೆ ನೋಡು ಇವಾಗ ಈ ಒಂದು ರೀತಿಯಲ್ಲಿ ಮಾತಾಡ್ತಾರೆ, ನಾಳೆ ಒಂದಿನ ನನಗೆ ಇಂಥ ಸಿಚುವೇಶನ್ ಬಂದರೆ ಅದಕ್ಕೂ ಕೂಡ ನೀವು ಒಪ್ಕೊಳ್ಳಲ್ಲ ಅನ್ನೋದು ಅವಳ ಒಂದು ಮೈಂಡ್ಸೆಟ್ಗೆ ಬರುತ್ತೆ. ಅದಕ್ಕೋಸ್ಕರ ಓಕೆ ಒಪ್ಕೊಳ್ಳೋಣ, ಎಲ್ಲ ರೀತಿಯಲ್ಲೂ ಮಾಡೋಣ. ಸೊ ಸಿಚುವೇಶನ್ಗೆ ಸಂಬಂಧಿಸಿದಂತೆ ಸಿಚುವೇಶನ್ಗೆ ಬಂದಾಗ ಅದನ್ನು ಸಾಲ್ವ್ ಮಾಡ್ಕೊಂಡಿಬ್ಬರು ಕೂಡ ಹೋಗೋಣ, ಲೈಫ್ನ ಚೆನ್ನಾಗಿ ಲೀಡ್ ಮಾಡೋಣ ಅಂತ ಹೇಳಿ ಏನಾಗುತ್ತೋ ಅಂತ ಸೆಕೆಂಡ್ರಿ, ಅದೆಲ್ಲನೂ ಬಿಟ್ಟಾಕಿ. ಸೊ ನೀವು ನಿಮ್ಮ ಅಭಿಪ್ರಾಯವನ್ನು ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್ ಸ್ನೇಹಿತರೆ.